ನಮ್ಮ ತಮ್ಮಗೆ ನಮ್ಗೆ ನ್ಯಾಯ ಸಿಕ್ಕದಂತ ಹೇಳ್ತಾರೆ ರೀ. ಈ ಕೇಸಿಗೆ ನಮ್ಮ ತಾಯಿ ಅಪೀಲ್ ಮಾಡಿದ್ಲು. ನಮ್ಮ ತಾಯಿ ಇದಾದ್ಮೇಲೆ ನಮ್ಮ ಅಣ್ಣಾರು ಇದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ರು. ನಮಗೆ ಗುರುರಾಜಿ ಬಸವರಾಜ್ ಕೊರವರು ಆಮೇಲೆ CBI ಸರ್ ಎಲ್ಲರೂ ಸಪೋರ್ಟ್ ಮಾಡಿದ ನಮ್ಮ ಕೇಸ್ ಸ್ಟ್ಯಾಂಡ್ ಆಗೈತಿ. ನಮ್ಮ ತಮ್ಮಗೆ ಅವಾಗ ಸಿಗಬೇಕಾಗಿತ್ತು. ನಮ್ಮ ತಮ್ಮ ಮೋಸ ಅನ್ಯಾಯ ಆಗಿದ್ದಕ್ಕೆ ಅದು ಕಾನೂನು ಇದೆ, ಎಲ್ಲ ಇದೆ. ಮಾಡಿದ ಅಪರಾಧಿ ನಾನು ಅಪರಾಧಿ ಮಾಡಿಲ್ಲ ಅಂತೇಳಿ ಅವ್ನು ಹೇಳಿದ್ರು. ಅವ ಇಷ್ಟೆಲ್ಲ ಅವ್ನು ಅಧಿಕಾರಿ ಇದ್ದಿದ್ದಕ್ಕೆ ಅವನ್ನೆಲ್ಲ ಮುಚ್ಕೊಂಡೋಗಿತ್ತಂತ ಅವ್ನು ತಿಳಿದಿದ್ದ. ಅದಕ್ಕೆ ದೇವರು ಇದ್ದಾನೆ. ನಮ್ಮ ತಮ್ಮಗೆ ನ್ಯಾಯ ಸಿಕ್ಕಿದ್ದಕ್ಕೆ ನಾವು ಖುಷಿ ಪಡ್ತೇವೆ. ಅವಾಗ ಜೀವಾವಧಿ ಶಿಕ್ಷೆ ಆಗಲಿ ಅಂತ ನಾವು ಕೇಳ್ಕೊತೇವೆ. ಅಂದಾಗ ನಮ್ಮ ಮನೆಗೆ ಎಲ್ಲರಿಗೆ ನಮಗೆ ಶಾಂತಿ ಸಿಕ್ಕೈತಿ. ಈಗ ಅದೇ ನಮ್ಮ ತಮ್ಮನ ಅವಾಗ ಬಿಟ್ಟಿದ್ರೆ ಈಗ ಏನು ಬಸವರಾಜ ಮುತ್ತಿಗೆ ಅದಲ್ಲ, ಅವಾಗ ನಮ್ಮ ತಮ್ಮ ಇದ್ದಾಗ ಒಂದು ಸ್ವಲ್ಪ ನಮ್ಗೆ ಕ್ಲೂ ಕೊಟ್ಟಿದ್ರೆ ನಮ್ಮ ತಮ್ಮನ ಜೀವ ಬದುಕ್ತಿತ್ತು. ನಮ್ಮ ತಮ್ಮ ಮಕ್ಕಳು ಎಲ್ಲರೂ ನೆಮ್ಮದಿಯಿಂದ ಇರ್ತಿದ್ರು. ಆ ಉದ್ದೇಶಕ್ಕಾಗಿ ಅದನ್ನು ಈಗ ಮಾಡೋ ಬದಲು ಅವಾಗ ಮಾಡಿದ್ರೆ ನಮ್ಮ ಕುಟುಂಬಕ್ಕೆ ಒಂದಿಟ್ಟು ಇದಾಕತ್ತ ಅಷ್ಟೇ ಇದು ಮಾಡೋದು. ಅದು ಈಗ ಮಿಂಚಿಲ್ಲ. ಇಷ್ಟು ವರ್ಷ ಖರ್ಚಿದ್ದಕ್ಕೆ 10 ತಿಂಗಳ ನಂತರ ನಮ್ಮ ತಮ್ಮಗೆ ನ್ಯಾಯ ಸಿಕ್ಕಿದೆ. 10 ವರ್ಷದ ನಂತರ ನಮ್ಮ ತಮ್ಮಗೆ ನ್ಯಾಯ ಸಿಕ್ಕಿದೆ ಅಂತ ಏನು ಮಾಡ್ತೀವಿ. ಕೊರೂರು ಬಸವರಾಜ್ಗಾಗಲಿ ಆಮೇಲೆ ಬಸವರಾಜ ಮುತ್ತಿಗೆಗಾಗಲಿ ನಾವು CBI ಸರಿಗೆ ಕೋರ್ಟಿಗೆ ಎಲ್ಲದಕ್ಕೂ ನಾವು ಅವ್ರಿಗೆ ಇದಾಗ್ತದೆ ಅಂತ ನಾವು ಕೇಳ್ಕೊತೀವಿ. ಇಷ್ಟೇ ನಾವು ಮಾತಾಡೋದು. ನನ್ನ ಹೆಸರು ಅಕ್ಕಮಹಾದೇವಿ ಅಂತೇಳಿ. ನಮಗೇನು ಜೀವ ಬೆದರಿಕೆ ಏನೂ ಇಲ್ಲ ರೀ. ನಾವು ದವಾಖಾನೆಗೆ ಅಡ್ಮಿಟ್ ಇರೋ ನಮ್ಗೆ ಆರಾಮಿಲ್ಲದಕ್ಕೆ ಏನು ಇಷ್ಟೇ. ಮೇಲಿನ ಮೇಲೆ ಏನು ಬೆದರಿಕೆ ಅನ್ನೋಕ್ಕೇನಿಲ್ಲ. ನಮ್ಮ ಅಣ್ಣಾರಿಗೆ ಹಾಕುತ್ತಿದ್ರು. ಅದನ್ನು ನಮ್ಮ ಅಣ್ಣಾರು ಕೂಡ ನಾವು ಇದು ಮಾಡಿದ್ವಿ. ಆದರೆ ಅದು ಇದಾಗೈತೆ ಅಷ್ಟೇ ರೀ. ಹಾಕ್ಯಾರ ಎಲ್ಲರಿಗೆ ಹಾಕ್ಯಾರ ಇಲ್ಲ ಅನ್ನೋಂಗಿಲ್ಲ. ನಾವು ಒಂದು ಸ್ವಲ್ಪ ಭಯ ಬಿಟ್ಟು ಏನು ನಾವು ಅನ್ಯಾಯ ಮಾಡಿಲ್ಲ. ಅನ್ಯಾಯ ಮಾಡಿದಾಗ ದೇವ್ರು ಮಾಡೇ ಮಾಡ್ತಾನೆ. ಕೋರ್ಟ್ ಇದೆ, ಕಾನೂನು ಇದೆ, ನ್ಯಾಯ ಅನ್ಯಾಯ ಎಲ್ಲ ಗೊತ್ತಾಕತ್ತೆ ಅಂತ ನಾವು ಕಾನೂನು ಮ್ಯಾಗ ನಾವು ಇದು ಇಟ್ಟಿದ್ವಿ, ಭರವಸೆ ಪಟ್ಟಿದ್ವಿ. ಅದಕ್ಕೆ ನ್ಯಾಯ ಸಿಕ್ಕೈತಿ. ನನ್ನ ಹೆಸರು ಅಕ್ಕಮಹಾದೇವಿ ಅಂತೇಳಿ.